ಅಡಗಿತೆ ಎಲ್ಲ ಡೀಟೇಲ್ಸ್ ಜಾಗ ರಿಸರ್ವೇಷನ್ 2018 ಪಾಯ ಆಗ್ತಾ ಇದ್ದಾಗ ನನಗೆ ಕಂಪ್ಲೇಂಟ್ ಕೊಟ್ಟು ಅವಾಗ ಅವ್ರು ಬಿಲ್ಡಿಂಗ್ ನಿಲ್ಲಿಸ್ತಾ ಇದ್ದಾರೆ. ಬಿಲ್ಡಿಂಗ್ ಕಟ್ಟಿಲ್ಲ ರೀಸೆಂಟಾಗಿ 6 ತಿಂಗಳಲ್ಲಿ ಮತ್ತೆ ಮನೆ ಕಟ್ತಾ ಇದೆ ಸರ್. ಪಂಚಾಯತಲ್ಲಿ FIR ಆಗಿದೆ. ಮತ್ತು ಇವ್ರಿಗೆ ಲೋಕಾಯುಕ್ತಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಲೋಕಾಯುಕ್ತದಲ್ಲಿ ಇವರು 2 ತಿಂಗಳ ಆದೇಶ ಕೊಡ್ತಾರೆ. ಅವ್ರು 2013ರಲ್ಲಿ ಅವ್ರು ದಾಖಲಾತಿ ಕೊಡ್ತಾರೆ. 2018ರಲ್ಲಿ ಇರಲ್ಲ. ಇದು ಈ ಮಕ್ಕಳಿಗೆ ಸರ್ ಊರಲ್ಲಿ 20 ವರ್ಷದಿಂದ ಅಂಗನವಾಡಿ ಜಾಗ ಇಲ್ಲ. ಈ ವಿಚಾರವಾಗಿ ಈಗ ತಹಸೀಲ್ದಾರ್ಗೆ ಈವಾಗ 101 ಸಲ ಅರ್ಜಿ ಕೊಟ್ಟಿದ್ದಾರೆ ಸರ್. ಅಲ್ಲ ನಮ್ಮ ಸ್ವಂತ ಕೇಳ್ತಾ ಇಲ್ಲ. ಆದರೆ ಇವ್ರಿಗೆ ಆದೇಶ ಮಾಡಿದ ಮೇಲೂ ಇದುವರೆಗೂ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದು ಅವ್ರು ಕಟ್ತಾ ಇರೋರ್ಗೂ ರಿಸರ್ವೇಷನ್ ಮಾಡಲಿಲ್ಲ. 2013ರಲ್ಲಿ ಹೌದು ಸರ್, ಆ ಪ್ರೈವೇಟರ್ ಸರ್. 2013ರಲ್ಲಿ ಅವ್ರ ಡಾಕ್ಯುಮೆಂಟ್ ಇದೆ, 2011ರಲ್ಲಿ ನಮ್ಗೆ ಡಾಕ್ಯುಮೆಂಟ್ ಇದೆ. ಏನೂ ಇಲ್ಲ, ಬೇಸಿಗೆ ಕಾಲ ಬರ್ತಾ ಇದೆ. ಇಒನ ಮತ್ತು JJM ಇಂಜಿನಿಯರ್ಸು ಮತ್ತು KEB ಅವ್ರನ್ನ ಕರೆಸಿ ತಹಶೀಲ್ದಾರು ಇದ್ದರು, 4 ಜನನೂ ಆಫೀಸರ್ಸ್ ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ತಾಲೂಕು 2 ಏನು ಕುಡಿಯೋ ನೀರಿನ ವ್ಯವಸ್ಥೆಗಳು ಏನೇನು ಮಾಡ್ಕೊಂಡಿದ್ದೀರಾ ಮತ್ತು ಕಾಂಟ್ರಾಕ್ಟರ್ಸ್ ಯಾರ್ಯಾರು ಕೆಲಸ ಮಾಡ್ತಾ ಇಲ್ವೋ. ಯಾಕಂದರೆ ಏನು ಇವಾಗ ಸ್ಟೇಟಲ್ಲಿ ಒಂದಷ್ಟು ಫಂಡ್ಸ್ ಬಂತು JJMಗೆ, ಮತ್ತು ಇವಾಗ ಸೆಂಟ್ರಲ್ ಫಂಡ್ಸ್ ಇನ್ನೊಂದು 10-15 ದಿನದಲ್ಲಿ ಬರುತ್ತೆ. ಸೊ ಪೇಮೆಂಟ್ಸ್ ಎಲ್ಲ ಕಾಂಟ್ರಾಕ್ಟ್ನು ಕರೆಕ್ಟಾಗಿ ಕೊಟ್ಟು, ಯಾಕಂದರೆ ಒಬ್ಬರು ಕೊಟ್ಟು ಒಬ್ಬರು ಕೊಡದೇ ಇರೋದು, ಆಮೇಲೆ ಆ ಊರಲ್ಲಿ ಕೆಲಸ ಆಗದೇ ಇರೋದು ಕಂಪ್ಲೇಂಟ್ಸ್ ಬರುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲನೂ ಕರೆಕ್ಟಾಗಿ ಯಾವ್ಯಾವ ಕೆಲಸಗಳಾಗಿದೆಯೋ ಅವ್ರಿಗೆಲ್ಲ ಪೇಮೆಂಟ್ಸ್ ಮಾಡಿ, ಮತ್ತು ಮುಂದಿನ ಏನು ಕೆಲಸ ಮಾಡಬೇಕು ಅದನ್ನು ಮಾಡಿಸಿ ಅಂತ ಹೇಳಿದ್ದೀನಿ. ಮತ್ತು ಏನು ಬೋರ್ವೆಲ್ಸ್ ಡ್ರೈ ಆಗಿದೆಯೋ ಅದನ್ನು ಏನು ಆ್ಯಕ್ಷನ್ಸ್ ತೊಗೊಂಡಿದ್ದೀರಾ ಅಂತ ಕೇಳಿದೆ. ಇಬ್ಬರು ಇವಾಗಲೂ ಪ್ಲ್ಯಾನ್ A ಪ್ಲ್ಯಾನ್ B ಅಂತ ಮಾಡ್ಕೊಂಡಿದ್ದೀವಿ ಸರ್. ಯಾವುದಾದ್ರೂ ಇದು ಡ್ರೈ ಆಗಿದ ತಕ್ಷಣ ಪ್ರೈವೇಟ್ ಅವ್ರನ್ನ ಬೋರ್ವೆಲ್ಸ್ನ ದತ್ತಕ್ಕೆ ತೊಗೊಂಡು ಮಾಡ್ತೀವಿ ಅಂತ. ಅದು ಏನಾದರೂ ಡ್ರೈ ಆದರೆ ಆಮೇಲೆ ಟ್ಯಾಂಕರ್ಸಲ್ಲಿ ಮಾಡ್ತೀವಿ ಅಂತ ಒಂದು ಮಾಹಿತಿ ಕೊಟ್ಟರು. ಅದಾದಮೇಲೆ ಏನು ಒಂದು HN ವ್ಯಾಲಿ ಮತ್ತು KC ವ್ಯಾಲಿ ರಿಪೋರ್ಟ್ಸ್ ಏನೇನು ಬರ್ತಿದೆ ದಯವಿಟ್ಟು ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೆ. ಯಾಕಂದರೆ ಏನು ಒಂದು ನಾವು ನಮ್ಮ ಶಾಸಕರು 2 ಜಿಲ್ಲೆಯ ಶಾಸಕರು ಮತ್ತು ಸಂಸದರು, ಚಿಕ್ಕಬಳ್ಳಾಪುರ ಸಂಸದರು, ನಾನು ಮತ್ತು ಏನು ಒಂದು ಕೃಷ್ಣಾ ನದಿ ತರಬೇಕು ಅಂತ ಒಂದು ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾಯಿದ್ರು. ಈ ರಿಪೋರ್ಟ್ಸ್ ಎಲ್ಲ ಬೇಕಾಗಿದೆ ಅಂತ ಹೇಳಿದ್ದೀನಿ. ಅದ್ರ ಜೊತೆ ಬೋರ್ವೆಲ್ಸ್ ಡ್ರೈ ಆಗಿರೋದು, ಸೋರ್ಸ್ ಆಫ್ ವಾಟರ್ ಏನು ಅಂದಾಗ ಬೋರ್ವೆಲ್ಸ್ ಅಂತ ಇರುತ್ತಲ್ಲ, ಆ ಮಾಹಿತಿನೂ ನಮ್ಮ CO ಸಾಹೇಬ್ರಿಗೆ ಹೇಳಿದ್ದೀನಿ ಕೊಡೋಕ್ಕೆ ರೈಟಿಂಗಲ್ಲಿ. ಸೊ ಸೋರ್ಸ್ ಆಫ್ ವಾಟರ್ ಈಸ್ ಬೋರ್ವೆಲ್ಸ್ ಅಂತ ಮೆನ್ಷನ್ ಮಾಡಿಕೊಡಿ ಅಂತ ಹೇಳ್ತೀನಿ. KDP ಮೀಟಿಂಗು, ದಿಶಾ ಮೀಟಿಂಗಲ್ಲಿ ಯಾವಾಗ ಕುಡಿಯೋ ನೀರ್ದು ಡಿಸ್ಕಷನ್ಸ್ ಬರುತ್ತೋ ಅದನ್ನು ನಾವು ಕ್ಲಿಪ್ಪಿಂಗ್ಸು ಕೊಡೋಕ್ಕೆ ಹೇಳಿದ್ದೀನಿ. ಯಾಕಂದರೆ ಇದನ್ನೆಲ್ಲ ಸ್ವಲ್ಪ ಮಾಹಿತಿ ಮಿನಿಸ್ಟ್ರಿಗೆ, ಸೆಂಟ್ರಲ್ ಮಿನಿಸ್ಟ್ರ್, ಜಲಶಕ್ತಿ ಮಿನಿಸ್ಟ್ರ್ ಕೊಡಬೇಕು ಅಂತ ಈ ನಿಟ್ಟಿನಲ್ಲಿ ಒಂದು ಇದು ಮಾಡಿದ್ದೀವಿ. ಮತ್ತು ಏನು TCಗಳು ರೈತರು ಬೋರ್ವೆಲ್ಗಳಾಗಿದ್ದಾಗ TCಗಳ ಅಭಾವ ಇದೆ ಅಂತ ಹೇಳಿದಾಗ ನನ್ನ ಹತ್ರ ಬಂದು ಸುಮಾರು ಒಂದು ಚಿಂತಾಮಣಿಯಲ್ಲೇ ಒಂದು 15-20 ಜನ ಲೆಟರ್ಸ್ ತೊಗೊಂಡಿದ್ದಾರೆ. ಅದ್ರ ಮಾಹಿತಿ ಏನು ಅಂತ ಪಡ್ಕೊಂಡಿದ್ದೀನಿ. ಈ ವಿಚಾರದಲ್ಲಿ ಇವತ್ತು ಒಂದು ಮೀಟಿಂಗ್ ಮಾಡೋಕ್ಕೆ ಬಂದಿದೆ. ಅದರ ಜೊತೆ ಸಾರ್ವಜನಿಕರು ಏನೋ ಒಂದು ರೆವಿನ್ಯೂ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅದು ಒಂದಷ್ಟು ಅರ್ಜಿಗಳು ಕೊಟ್ಟು ಅವೆಲ್ಲ ತಹಶೀಲ್ದಾರ್ಗೆ ಮತ್ತು EOಗೆ ಇಬ್ಬರಿಗೂ ಕೊಟ್ಟು ಅದನ್ನು ಸಾಲ್ವ್ ಮಾಡಿ ಅಂತ ಹೇಳೋಕ್ಕೆ ಇದೊಂದು ಚಿಕ್ಕ ಒಂದು ಸಭೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. KDP ಮೀಟಿಂಗು ಮತ್ತು ದಿಶಾ ಮೀಟಿಂಗ್ಸ್ ಏನು ಮಾಡ್ತೀವೋ ಎಲ್ಲ ಅಲ್ಲಿ ಅಧಿಕಾರಿಗಳು ಅಲ್ಲೇ ಸಿಕ್ಕಿ ಎಲ್ಲ ಮಾತಾಡ್ತಾ ಇದ್ದೀವಿ. ಬೇರೆ ಏನೋ ವಿಚಾರಗಳಿದ್ದಾಗ ಫೋನಲ್ಲೇ EOನ ಮತ್ತು ತಹಶೀಲ್ದಾರ್ನ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನ ಮತ್ತು ಇವನ್ನೆಲ್ಲ ಮಾತಾಡಿದ್ವಿ. ಈ KEBದು ಜಾಸ್ತಿ ಸುಮಾರು ಒಂದು ತಿಂಗಳಿಂದ ಒಂದು 7-8 ಅರ್ಜಿಗಳು ಬಂದಕ್ಕೆ ಅದಕ್ಕೆ ಏನು ಅಂತ ಅದಕ್ಕೆ ಖುದ್ದಾಗಿ ನಾನೇ ಇಲ್ಲಿ ಬಂದಿರೋದು. ಅದು ಬಿಟ್ಟರೆ ಫೋನುಗಳಲ್ಲಿ EOನ ಮತ್ತು ತಹಶೀಲ್ದಾರರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ್ಯಾವ ಇದರಲ್ಲಿ ಡಿಪಾರ್ಟ್ಮೆಂಟ್ಸ್ ಬೇಕೋ ಅದರಲ್ಲಿ ನಾವು ಮಾತಾಡಿ ವ್ಯವಸ್ಥೆಗಳು ಮಾಡ್ತಾಯಿದ್ದೀವಿ. ವೇಣು ಅವರು ವಾರಕ್ಕೆ 2 ಸತಿ ಅಲ್ಲಿ ಬಂದು ಕೋಲಾರ ನಮ್ಮ ಕಚೇರಿಯಲ್ಲಿ ಯಾರ್ಯಾರ್ದು ಪ್ರಾಬ್ಲಮ್ಸ್ ಇದೆ ಚಿಂತಾಮಣಿ ಅವನ್ನೆಲ್ಲ ಕರ್ಕೊಬಂದು ಅಲ್ಲೇ ಸೊಲ್ಯೂಷನ್ ಅಂತೂ ಕಂಡುಹಿಡಿತಾ ಇದ್ದೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.